Hello my dear students, I welcome you to SP English Educate. In this session guys, we are learning I believe that books will never disappear, which is written by Jorge Borges. So today in this video we will know about the second part of this lesson. ವಿದ್ಯಾರ್ಥಿಗಳೇ, ತಮಗೆ ಎರಡನೇ ಆವೃತ್ತಿಗೆ ಸ್ವಾಗತ. See here, Alfano. The Alfano is going to ask the questions to the Borges. Alfano, Borges, what is poetry? How would you define it? ಇಲ್ಲಿ ಆಲಿಫೆನೋರವರು ಬಾರ್ಗೆಸ್ ಅವರಿಗೆ ಕೇಳ್ತಾರೆ, ನಿಮ್ ಪ್ರಕಾರ ಪದ್ಯ ಅಂದ್ರೇನು, ಅದನ್ನ ಯಾವ ರೀತಿ ನೀವು ವಿಶ್ಲೇಷಣೆಯನ್ನ ಮಾಡ್ತಾ ಇರ್ತೀರಿ, ವಿವರಣೆಯನ್ನ ನೀಡ್ತೀರಿ ಅಂತ ಕೇಳ್ತಾ ಇರ್ತಾನೆ. ಸೊ Borges is going to give the answers to Alfano. I believe that the poetry is something so intimate, so essential that it cannot be defined without oversimplifying it. Borges ಅವರು ಇಲ್ಲಿ ಪದ್ಯ ಮತ್ತು ಅಥವಾ ಈ ಕಾವ್ಯದ ಬಗ್ಗೆ ವಿವರಿಸ್ತಾ ಹೋದಂತೆ ಅದರ ವ್ಯಾಖ್ಯಾನವನ್ನು ಕೊಡುವುದು ಕಷ್ಟ ಸಾಧ್ಯ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ. ಏಕೆಂದ್ರೆ ಅದರ ಭಾವನೆಗಳನ್ನು ಹುಟ್ಟು ಹಾಕಲು ಅತ್ಯಂತ ಖಚಿತವಾದ ಪದಗಳೇ ಬೇಕು ಎನ್ನುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಇರ್ತಾರೆ ಅಂತ. It would be like attempting to define the color yellow, love and the fall of leaves in the autumn. ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ ಅದನ್ನ ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಯಾವ ತರ ಅನುಭವ ಆಗ್ತದೆ ಅಂತ ಹೇಳಿದ್ರೆ, ಇದು ಶರತ್ಕಾಲದಲ್ಲಿ ಹಳದಿ ಮತ್ತು ಪ್ರೀತಿ ಮತ್ತು ಎಲೆಗಳ ಪತನವನ್ನ, ಸೊ ಎಲೆಗಳ ಉದುರುವಿಕೆಯನ್ನ ವ್ಯಾಖ್ಯಾನಿಸಲು ಪ್ರಯತ್ನಿಸಿದಂತಾಗ್ತದೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ ಅಂತ. ಸೊ ಅದು ವಿವರಣೆ ಮಾಡುವಂಥದ್ದು ಕಷ್ಟ ಆಗಿರ್ತಕ್ಕಂಥದ್ದು ಅಂತ ಲೇಖಕರು ಹೇಳ್ತಾ ಇರ್ತಾರೆ ಅಂತ. And he says that I believe that the poetry is a aesthetic act, that poetry is not the poem, for the poem may be nothing more than a series of symbols. Poetry, I believe, is the poetic act that takes place when the poet writes it, when the reader reads it, and it always happens in a slightly different manner. When the poetic act takes place, it seems to me that we become aware of it. Poetry is a magical, mysterious, and unexplainable, although not comprehensible event. If one doesn't feel the poetic event upon the reading it, the poet has failed. ಬೋರ್ಗೆಸ್ ಅವರು ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇರ್ತಾರೆ. ಸೊ ಅವರ ಪ್ರಕಾರ ಕಾವ್ಯ ಅಂದ್ರೆ ಬೇರೆನೆ, ಕವನ ಅಂದ್ರೆ ಬೇರೆನೆ ಅಂತ ಹೇಳ್ತಾರೆ. ಕಾವ್ಯ ಅಂದ್ರೆ ಕಾವ್ಯ ಕ್ರಿಯೆ ಅಂತ ಹೇಳ್ತಾನೆ, ಅತ್ಯಾನಂದ ನೀಡುವಂತ ಒಂದು ಸುಂದರ ಸೃಷ್ಟಿ ಅಂತ ಹೇಳ್ತಾರೆ, ಪೊಯೆಟಿಕ್ ಆಕ್ಟ್ ಎಂದರ್ಥ ಅಂತ ಹೇಳ್ತಾರೆ. ಕವನ ಅಂದ್ರ ಸೊ ಆ ಸಂಕೇತಗಳ ಗುಚ್ಛ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ. ಕಾವ್ಯವನ್ನ ಓದುವಾಗ ಓದುಗನಿಗೆ ಪ್ರಾಪ್ತವಾಗುವ ಅನುಭವ, ಅವನಿಗಾಗುವಂತ ಅನುಭವ ಬಹಳ ಮಾರ್ಮಿಕವಾಗಿರ್ತದೆ ಎನ್ನುವಂತ ಮಾತುಗಳನ್ನು ಹೇಳ್ತಾನೆ. ಅದರಲ್ಲಿ ಅತ್ಯಾನಂದವನ್ನ ಇರ್ತದೆ ಎನ್ನುವಂಥದ್ದನ್ನ ಹೇಳ್ಕೊಡ್ತಾರೆ. ಸೊ ಆ ಆನಂದವು ವಿವರಿಸಲಾಗದ ಒಂದು ಸೂಕ್ತ ಭಾವ, ಇಲ್ಲಿ ಏನಾದ್ರೂ ಸಂಭವಿಸಬೇಕು ಅಂತ ಒಂದು ನಿಗೂಢತೆ ಅಲ್ಲಿ ಆವರಿಸ್ಕೊಂಡ್ ಬಿಡಬೇಕು, ಆ ಒಂದು ಓದುಗನ ಮನಸ್ಸನ್ನ ಸೆಳೆಯುವಂತದ್ದಾಗಿರ್ಬೇಕು ಎನ್ನುವಂಥದ್ದು ಕವಿಯ ಆಶಯ ಆಗಿರ್ತದೆ ಅಂತ. ಇಲ್ಲದಿದ್ರೆ ಕವಿ ಸೋತಂತೆ ಎನ್ನುವಂತ ಮಾತುಗಳನ್ನ ಇಲ್ಲಿ ಬೋರ್ಜೆಸ್ ಅವರು ಹೇಳ್ತಾನೆ ಅಂತ. ಆಲ್ಫಿನ್ ಅವರು ತಮ್ಮ ಮುಂದಿನ ಪ್ರಶ್ನೆಯನ್ನ ಬೋರ್ಜೆಸ್ ಅವರಿಗೆ ಕೇಳ್ತಾರೆ. ಬೋರ್ಜೆಸ್, ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ದ ಆರ್ಟ್ ಆಫ್ ದ ಪೊಯೆಟ್ರಿ ಈಸ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್. ಆಲ್ಫಿನ್ ಅವರು ಕೇಳ್ತಾರೆ, ಈ ಕವಿತೆ, ಈ ಕವನವನ್ನ ರಚಿಸಬೇಕಾದ್ರೆ ಆ ಒಂದು ಪ್ರಕ್ರಿಯೆಯಲ್ಲಿ ಪದಗಳು ತನ್ನ ಪ್ರಾಮುಖ್ಯತೆಯನ್ನ ಎಷ್ಟು ಮಟ್ಟಿಗೆ ಪಡ್ಕೊಂಡಿರ್ತದೆ ಅಂತ. ಸೊ ಯಾವ ತರ ಪದಗಳನ್ನ ಬಳಕೆ ಮಾಡಿದ್ರೆ ಮುಖ್ಯವಾಗಿರ್ತದೆ, ಯಾವ ತರ ಪದಗಳನ್ನ ಅಲ್ಲಿ ಸೂಕ್ತವಾಗಿರುವಂತದ್ದು ಎನ್ನುವಂತ ಮಾತುಗಳನ್ನ ಕೇಳ್ತಾರೆ ಅಂತ. ಇಲ್ಲಿ ಬೋರ್ಜೆಸ್ ಅವರು ಹೇಳ್ತಾರೆ, ಟು ಅ ಗ್ರೇಟ್ ಎಕ್ಸ್ಟೆಂಟ್ ದೋಸ್ ಪ್ರೀಸಿಯಸ್ ವರ್ಡ್ಸ್ ಆರ್ ವಾಟ್ ಎಲಿಸಿಟ್ ದ ಎಮೋಷನ್ಸ್. ಐ ಆಲ್ವೇಸ್ ರಿಮೆಂಬರ್ ದಟ್ ದ ವಂಡರ್ಫುಲ್ ಲೈನ್ಸ್ ಇನ್ ಅ ಪೋಯಮ್ ಬೈ ಎಮಿಲಿ ಡಿಕನ್ಸನ್ ವಿಚ್ ಕ್ಯಾನ್ exemplify this. This quiet dust was gentlemen and ladies. The idea is banal, the idea of dust, the dust of death. So we will all be dust one day. So ಅವ್ರು ಏನ್ ಹೇಳ್ತಾರಂತ ಹೇಳಿದ್ರೆ, ಕೇವಲ
ಸೂಕ್ತ ಪದಗಳ ಬಳಕೆಯಿಂದ ಮಾತ್ರ ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲು ಸಾಧ್ಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಾಗನೇ ನಾನು ಯಾವಾಗ್ಲೂ ಈ ಎಮಿಲಿ ಡಿಕೆನ್ಸ್ ಅವರವರ ಕೆಲವು ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತೇನೆ ಅಂತ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, ದಿಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮ್ಯಾನ್ ಅಂಡ್ ಲೇಡೀಸ್. ಈ ಸಾಲಿನಲ್ಲಿ ಅದ್ಭುತವಾಗಿ ಬಳಸ್ತಕ್ಕಂಥ ಪದಗಳ ಬಳಕೆಯನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತ. ಹೇಗೆ ಅಂತ ಹೇಳಿದ್ರೆ, ದ ಐಡಿಯಾ ಈಸ್ ಬ್ಯಾನಲ್, ದ ಐಡಿಯಾ ಆಫ್ ಡಸ್ಟ್, ದ ಡಸ್ಟ್ ಆಫ್ ಡೆತ್. ಅಂದ್ರೆ ಇಲ್ಲಿ ಡಸ್ಟ್ ಅಂತಕ್ಕಂಥದ್ದು ಡೆತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಸೊ ಹಾಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತ. ವಿ ವಿಲ್ ಆಲ್ ಬಿ ಡಸ್ಟ್ ಒನ್ ಡೇ. ಸೊ ಇಲ್ಲಿ ಡಸ್ಟ್ ಅಂತಕ್ಕಂಥದ್ದು ಮತ್ತೊಂದು ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಏನಂತ ಮಾತುಗಳನ್ನ ಹೇಳ್ತಾರೆ. ಆಲ್ಸೋ ಈಸ್ ಗೋಯಿಂಗ್ ಟು ಟೆಲ್ ದಟ್ ಈಸ್ ಅ ಕ್ಲೀಸೆ ಬಟ್ ವಾಟ್ ಸರ್ಪ್ರೈಸಸ್ ಈಸ್ ದ ಫ್ರೇಜಸ್. ಸೊ ಇಲ್ಲಿ ಅವ್ರೇನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಈ ನುಡಿಗಟ್ಟುಗಳನ್ನ, ಫ್ರೇಸ್ ಅನ್ನ ಬಳಕೆ ಮಾಡ್ತಾ ಇರ್ತಾರೆ. ಸೊ ಅದರ ಮಹತ್ವವನ್ನ ಅಡಗಿರ್ತಕ್ಕಂಥ ಒಂದು ಫ್ರೇಸ್ ಅನ್ನ ಇಲ್ಲಿ ಬಳಸ್ತಕ್ಕಂಥದ್ದು ಅಂತ. ಸೊ ಅದು ಯಾವ ತರ ಹೇಳ್ತದೆ ಅಂತ ಹೇಳಿದ್ರೆ, ಜೆಂಟಲ್ಮೆನ್ ಅಂಡ್ ಲೇಡೀಸ್ ವಿಚ್ ಗಿವ್ಸ್ ದ ಮ್ಯಾಜಿಕ್ ಅಂಡ್ ಪೊಯಿಟಿಕ್ ಕ್ವಾಲಿಟಿ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈ ಫ್ರೇಸ್ ಬಳಕೆ ಮಾಡೋದ್ರ ಮುಖಾಂತರವಾಗಿ ಸೊ ತನ್ನ ಒಂದು ತೂಕವನ್ನ ತೋರಿಸ್ತದೆ, ಅದರ ಮಹತ್ವವನ್ನ ತೋರಿಸ್ತಾ ಇರ್ತದೆ ಅಂತ. ಅಂಡ್ ಇಫ್ ಶಿ ಹ್ಯಾಡ್ ರಿಟನ್ ಮೆನ್ ಅಂಡ್ ವುಮೆನ್ ಇಟ್ ವುಡ್ ಹ್ಯಾವ್ ಫೇಲ್ಡ್ ಆಸ್ ಪೊಯೆಟ್ರಿ. ಈ ಜೆಂಟಲ್ಮೆನ್ ಮತ್ತು ಈ ಲೇಡೀಸ್ ಅನ್ನೋದನ್ನ ಬಳಕೆ ಮಾಡೋದ್ರ ಬದಲಾಗಿ ಮೆನ್ ಮತ್ತು ವುಮೆನ್ ಅಂತ ಬಳಕೆ ಮಾಡಿದ್ರೆ ಅಲ್ಲಿ ಏನಾಗ್ತದೆ, ಆ ಕಾವ್ಯ, ಆ ಪದ್ಯ ಏನಾಗ್ತದೆ, ಸೋಲ್ತದೆ ಎನ್ನುವಂತ ಮಾತುಗಳನ್ನ ಹೇಳ್ತಾನೆ. ಇಟ್ ವುಡ್ ಹ್ಯಾವ್ ಬೀನ್ ಟ್ರೈವಲ್ ಬಟ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್ ಶಿ ರೋಟ್ ದಿಸ್ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಅಂಡ್ ಲೇಡೀಸ್. ಅವರು ಬರೆದಿರ್ತಕ್ಕಂಥ ಈ ಪದಗಳೇನಿದೆ ಸೂಕ್ತವಾಗಿ ಬಳಕೆ ಮಾಡೋದ್ರ ಮುಖಾಂತರ ತನ್ನ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ ಆ ಪದ್ಯ ಎನ್ನುವಂಥದ್ದು ಇಲ್ಲಿ ಬೋರ್ಜಸ್ ಅವರು ಹೇಳ್ತಾ ಇರ್ತಾರೆ ಅಂತ. ಮತ್ತೆ ಇಲ್ಲಿ ಆಲಿಫಾನೋ ಅವರು ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಆಲಿಫಾನೋ, ಯು ಹ್ಯಾವ್ ಸೇಡ್ ದಟ್ ಮೆಟಫರ್ಸ್ ಎಕ್ಸಿಸ್ಟ್ ಫ್ರಮ್ ಆರ್ ವೆರಿ ಬಿಗಿನಿಂಗ್ಸ್. ಕುಡ್ ಯು ಎಕ್ಸ್ಪೌಂಡ್ ಆನ್ ದಟ್ ಕಾನ್ಸೆಪ್ಟ್ ಬೋರ್ಗೆಸ್? ಆಲಿಫಾನೋ ಅವರು ಮೆಟಫರ್ ಅಂದ್ರೆ ರೂಪಕ ಅಲಂಕಾರಗಳ ಬಗ್ಗೆ ಬೋರ್ಗೆಸ್ ಅವರಿಗೆ ಕೇಳ್ತಾರೆ. ಬೋರ್ಗೆಸ್ ಅವರು ಏನ್ ಹೇಳ್ತಾರೆ ಅಂತ. ಎಸ್, ಸರ್ಟನ್ಲಿ ಐ ಬಿಲೀವ್ ದಟ್ ಮೆಟಫರ್ಸ್, ಇಫ್ ದೇ ಆರ್ ಟ್ರೂಲಿ ಮೆಟಫರ್ಸ್, exist from the beginning of the time, but we express them differently. I have occasionally thought of reducing all metaphors to 5 or 6, which seems to me to be the essential metaphors. ಬೋರ್ಜಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೆಟಫರ್ ಗಳ ಕಲ್ಪನೆ, ಅದರ ಬಳಕೆ ಹಲವಾರು ವರ್ಷಗಳಿಂದ ಅದು ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಅವುಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತೇವೆ ಅಂತ ಹೇಳ್ತಾರೆ. ಸೊ ಯಾವಾಗ್ಲೂ ಒಮ್ಮೆ ನನಗೆ ಎಲ್ಲಾ ರೂಪಗಳು ಕೇವಲ 5 ಅಥವಾ 6 ಇರಬಹುದೆಂದು ನನಗೆ ಅನಿಸ್ತದೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ 5 to 6 ಇರಬಹುದೇನು ಅಂತ ಹೇಳ್ತಾ ಇರ್ತಾರೆ ಆ ಮೆಟಫರ್ ಗಳ ಬಗ್ಗೆ. ಅಂದ್ರೆ ಒಬ್ಬ ಬರಹಗಾರ ಹಲವಾರು ಮೆಟಫರ್ ಗಳನ್ನ ಹುಟ್ಟಾಕುವಂತ ಎಬಿಲಿಟಿ ಯಾರಿಗಿರ್ತದೆ ಅಂತ ಹೇಳಿದ್ರೆ ಒಬ್ಬ ಮಹಾನ್ ಲೇಖಕನಿಗೆ, ರೈಟನಿಗೆ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಂತ ಈ ತರ ವಿಶ್ಲೇಷಣೆಯನ್ನ ಕೊಡ್ತಾ ಇರ್ತಾರೆ. ಆಮೇಲೆ ಆಲಿಫಾನೋ ಅವರು ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ವಾಟ್ ಆರ್ ದೋಸ್ ಮೆಟಫರ್ಸ್? ಅವರು 5 ರಿಂದ 6 ಅಂತೇಳಿ ಬಂದಾಗ ಸೊ ಅವುಗಳು ಯಾವ್ಯಾವು ಎನ್ನುವಂತ ಮಾತುಗಳನ್ನ, ಅವು ಯಾವ್ಯಾವ ರೂಪಗಳು ಹೇಳ್ಬೋದಾ ಅಂತ ಬೋರ್ಗೆಸ್ ಅವ್ರಿಗೆ ಕೇಳ್ತಾ ಇರ್ತಾನೆ. ಬೋರ್ಗೆಸ್ ಹೇಳ್ತಾರೆ, ವೆಲ್, ಟೈಮ್ ಅಂಡ್ ರಿವರ್, ಲೈಫ್ ಅಂಡ್ ಡ್ರೀಮ್ಸ್, ಡೆತ್ ಅಂಡ್ ಸ್ಲೀಪ್, ಸ್ಟಾರ್ಸ್ ಅಂಡ್ ಐಸ್, flowers and women, these would be, I believe, the essential metaphors that are found in all literatures. And then there are others that are whimsical. I believe that the poet's task is to discover metaphors even though they may already exist. So ಬೋರ್ಜಸ್ ಅವ್ರು ಹೇಳ್ತಾರೆ, ಈ ರೂಪಕ ಅಲಂಕಾರಗಳ ಬಗ್ಗೆ ಮಾತಾಡಿದಾಗ ಸೊ ಅವುಗಳು ಯಾವುವು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅವುಗಳೆಂದ್ರೆ ಸಮಯ ಮತ್ತು ನದಿ, ಜೀವನ ಮತ್ತು ಕನಸು, ಸಾವು ಮತ್ತು ನಿದ್ರೆ, ನಕ್ಷತ್ರಗಳು ಮತ್ತು ಕಣ್ಣುಗಳು, ಹೂವು ಮತ್ತು ಮಹಿಳೆ. ಸೊ ಇವುಗಳನ್ನ ಹುಡುಕಿ ಸರಿಯಾಗಿ ಬಳಸಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದಲ್ದೇನೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೀಸ್ ವುಡ್ ಬಿ, ಐ ಬಿಲೀವ್, ದ ಎಸೆನ್ಷಿಯಲ್ ಮೆಟಫರ್ಸ್. ಇವುಗಳೆಲ್ಲ ಬಹಳ
ಮುಖ್ಯವಾಗಿರ್ತಕ್ಕಂಥ ರೂಪಕಗಳು ಅಂತ ಹೇಳ್ತಾರೆ. ದಟ್ ಆರ್ ಫೌಂಡ್ ಇನ್ ಆಲ್ ಲಿಟ್ರೇಚರ್ಸ್. ಸೊ ಈ ತರದೆಲ್ಲವೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಾಹಿತ್ಯದಲ್ಲೂ ಕೂಡ ಬಳಕೆ ಮಾಡ್ತಕ್ಕಂಥದ್ದು ಅಂತ. ಅಂಡ್ ದೆನ್ ದೇರ್ ಆರ್ ಅದರ್ಸ್ ದಾಟ್ ಆರ್ ವಿಮ್ಸಿಕಲ್. ಸೊ ಇದಕ್ಕಲ್ದೇನೆ ಬೇರೆ ಬೇರೆ ವಿಚಿತ್ರವಾಗಿರ್ತಕ್ಕಂಥ ಮೆಟಫರ್ಗಳು ಸಿಗಬಹುದು ಅಂತ ಹೇಳ್ತಾ ಇರ್ತಾನೆ. ಐ ಬಿಲೀವ್ ದ್ಯಾಟ್ ದ ಪೋಯೆಟ್ ಟಾಸ್ಕ್ ಟು ಬಿ ಡಿಸ್ಕವರ್ ದ ಮೆಟಫರ್ಸ್. ಸೊ ನಾನ್ ನಂಬಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಕವಿಯ ಮತ್ತು ಲೇಖಕನ ಕಾರ್ಯದಲ್ಲಿ ಸೊ ಈ ತರದೆಲ್ಲ ಅನ್ವೇಷಣೆ ಮಾಡುವಂತದ್ದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ ಅಂತ. ಇವನ್ ದೋ ದೇ ಮೇ ಆಲ್ರೆಡಿ ಎಕ್ಸಿಸ್ಟ್. ಅವು ಆಲ್ರೆಡಿ ಅವೇನಾಗಿರ್ತವೆ ಅಸ್ತಿತ್ವದಲ್ಲಿರುವಂತದ್ದು, ಅದನ್ನ ನಾವು ಅನ್ವೇಷಣೆ ಮಾಡಬೇಕಾಗ್ತದೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಸೊ ಆಲಿಫ್ಯಾನರ್ ಅವರು ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಬೋರ್ಜೆಸ್, ದೇರ್ ಆರ್ ಪೀಪಲ್ who speak of the disappearance of books and they assert that modern developments in communications will replace them with something more dynamic that will require less time than reading. What do you think of that? ಆಲಿಫ್ಯಾನರ್ ಅವರು ಬೋರ್ಗೆಸ್ ಅವರಿಗೆ ಪುಸ್ತಕಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಕೆಲವು ವ್ಯಕ್ತಿಗಳು ಪುಸ್ತಕಗಳ ಅಸ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅವರು ಮಾತಾಡ್ಲಿಕ್ಕೆ ಕಾರಣ ಏನಂದ್ರೆ ಆಧುನಿಕ ಮಾಡರ್ನ್ ಡೆವಲಪ್ಮೆಂಟ್ ಇನ್ ಕಮ್ಯುನಿಕೇಶನ್, ಅಂದ್ರೆ ಈ ಸಂವಹನದಲ್ಲಿ ಆಗಿರ್ತಕ್ಕಂತಹ ಆಧುನಿಕ ಬೆಳವಣಿಗೆಗಳು ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಮುಂದೊಂದು ದಿನ ಪುಸ್ತಕದ ಬದಲಿಗೆ ಬೇರೊಂದು ಅದರ ಸ್ಥಾನವನ್ನ ಪಡಿಬಹುದಾ ಎನ್ನುವಂತ ಮಾತುಗಳನ್ನ ಇಲ್ಲಿ ಬೋರ್ಜೆಸ್ ಅವರಿಗೆ ಆಲಿಫ್ಯಾನರ್ ಅವರು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಬೋರ್ಜೆಸ್ ಅವರು ಏನ್ ಉತ್ತರ ಕೊಡ್ತಾರೆ ಅಂತ. I believe that books will never disappear. It is impossible that will happen. Among the many inventions of man, the book, without a doubt, is the most astounding. All the others are extension of our bodies. The telephone, for example, is an extension of our voice. The telescope and the microscope are extensions of our sight. The sword and the plough are extensions of our arms. Only the book is an extension of our imaginations and memory. ಬೋರ್ಗೆಸ್ ಅವರು ಹೇಳ್ತಾ ಇರ್ತಾರೆ, ನನ್ನ ಪ್ರಕಾರ ಪುಸ್ತಕಗಳು ಯಾವತ್ತಿಗೂ ಮರೆಯಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹೇಗೆ ಅಂತ ಹೇಳಿದ್ರೆ ಅದು ಅಸಂಭವ. ಜಗತ್ತಿನಲ್ಲಿ ನಾನಾ ತರಹದ ಆವಿಷ್ಕಾರಗಳು ಬಂದರೂ ಸಹ ಪುಸ್ತಕಗಳು ಉಳಿಯುತ್ತವೆ. ಪುಸ್ತಕ ಅನ್ನೋದು ಮಾನವರ ಅನನ್ಯ ಸೃಷ್ಟಿಗಳಲ್ಲಿ ಒಂದು. ಇತರ ಸಂಶೋಧನೆಗಳು ನಮ್ಮ ದೇಹದ ವಿಸ್ತೃತ ಅಂಗಗಳು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಸೊ ಅದು ಯಾವ ತರ ಅಂತ ಹೇಳಿದ್ರೆ ದೂರವಾಣಿ ನಮ್ಮ ಧ್ವನಿಯ ವಿಸ್ತಾರ ಮಾತ್ರ, ದೂರದರ್ಶಕ ನಮ್ಮ ಸೂಕ್ಷ್ಮದರ್ಶಕ ಯಂತ್ರಗಳು ನಮ್ಮ ದೃಶ್ಯಗಳ ವಿಸ್ತಾರದ ಭಾಗ, ಖಡ್ಗ ಮತ್ತು ನೇಗಿಲ ನಮ್ಮ ಕೈಗಳ ವಿಸ್ತಾರದ ಭಾಗ. ಆದರೆ ಪುಸ್ತಕ ನಮ್ಮ ಕಲ್ಪನೆ ಮತ್ತು ಜ್ಞಾನ ವಿಸ್ತಾರವಾಗಿ ಉಳಿಯುತ್ತದೆ. ಅದಕ್ಕಾಗನೇ ಪುಸ್ತಕಗಳು ಮರೆಯಾಗುವುದಿಲ್ಲ, ಅದು ಅಸಂಭವ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆಲಿಫ್ಯಾನರ್ ಅವರು ತಮ್ಮ ಕೊನೆಯ ಪ್ರಶ್ನೆಯನ್ನ ಬೋರ್ಗೆಸ್ ಅವರಿಗೆ ಕೇಳ್ತಾ ಇರ್ತಾರೆ. ವೆಲ್, ಯು ಸ್ಟೇಟ್ ಇನ್ ಅ ಮೆಮೊರೇಬಲ್ ಪ್ಯಾಸೇಜ್ ದಟ್ ಲಿಟ್ರೇಚರ್ ಈಸ್ ಅ ಡ್ರೀಮ್. ಇಲ್ಲಿ ಆಲಿಫ್ಯಾನರ್ ಅವರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಒಂದ್ ಕಡೆ ಹೇಳಿದ್ರಿ ಸಾಹಿತ್ಯ ಅನ್ನೋದು ಒಂದು ಕನಸು, ಸ್ವಪ್ನ ಅಂತ. ಸೊ ಅದು ನಿಜನಾ ಅಂತ ಹೇಳಿ ಬೋರ್ಗೆಸ್ ಅವರಿಗೆ ಕೇಳ್ತಾ ಹೋಗ್ತಾರೆ ಅಂತ. ಸೊ ಬೋರ್ಗೆಸ್ ಅವರಿಗೆ ಉತ್ತರವಾಗಿ ಹೇಳ್ತಾರೆ, ಇಟ್ ಈಸ್ ಟ್ರೂ, ಸತ್ಯ ಅಂತ ಹೇಳ್ತಾರೆ. ಲಿಟ್ರೇಚರ್ ಇಸ್ ಎ ಡ್ರೀಮ್. ಸೊ ಸಾಹಿತ್ಯ ಅನ್ನೋದು ಒಂದು ಕನಸಾಗಿದೆ ಅಂತ ಹೇಳ್ತಾರೆ. ಅ ಕಂಟ್ರೋಲ್ಡ್ ಡ್ರೀಮ್. ಸೊ ನಿಯಂತ್ರಿತವಾಗಿರ್ತಕ್ಕಂಥ ಒಂದು ಕನಸಾಗಿದೆ ಅಂತ. ನಾವ್ ಐ ಬಿಲೀವ್ ದಟ್ ವಿ ಓ ಲಿಟ್ರೇಚರ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಆರ್ ಅಂಡ್ ವಾಟ್ ವಿ ಹ್ಯಾವ್ ಬೀನ್, ಆಲ್ಸೋ ವಾಟ್ ವಿ ವಿಲ್ ಬಿ. ಅವರ್ ಪಾಸ್ಟ್ ಈಸ್ nothing but the sequence of dreams. What difference can there be between dreaming and remembering that past? Books are the great memories of all centuries. Their function, therefore, irreplaceable. If books disappear, surely history would disappear and surely the man would disappear. So ಅವ್ರು ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಈ ಸಾಹಿತ್ಯ ಅನ್ನೋದೇನಿದೆ, ಈ ಸಾಹಿತ್ಯಕ್ಕೆ ನಾವು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ, ಏನು ಪ್ರೆಸೆಂಟ್,
ಪಾಸ್ಟ್ ಅಂಡ್ ಫ್ಯೂಚರ್ ಅಂತಾನೆ ಹೇಳ್ತೀವಲ್ರಿ. ಸೊ ಎಲ್ಲಾ ಕಾಲಗಳಲ್ಲಿ ಕೂಡ ನಾವೇನ್ ಮಾಡಿದೀವಿ, ನಮ್ಮನ್ನ ನಾವು ಸಮರ್ಪಣೆಯನ್ನ ಮಾಡ್ಕೊಂಡಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರ್ತೀವಿ ಅಂತ. ಅಂದ್ರೆ ನಮ್ಮ ಪಾಸ್ಟ್, ಸೊ ಅಂದ್ರೆ ನಮ್ಮ ಈ ಹಿಂದೆ ನಡೆದಿರ್ತಕ್ಕಂತ ಎಲ್ಲಾ ಘಟನೆಗಳನ್ನು ಸೊ ಒಂದು ಸರಣಿಯಲ್ಲಿ ಜೋಡಿಸಿದ ಸ್ವಪ್ನಗಳ ಸಾಲು ಅಂತ ಬೋರ್ಗೆಸ್ ಅವರು ಹೇಳ್ತಾ ಇರ್ತಾರೆ. ಸೊ ಕನಸು ಕಾಣುವುದಕ್ಕೂ ಭೂತಕಾಲದ ಘಟನೆಗಳನ್ನ ನೆನಪಿಸಿಕೊಳ್ಳುವುದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಲ್ಲದೆ ಬೋರ್ಗೆಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬುಕ್ಸ್ ಆರ್ ದ ಗ್ರೇಟ್ ಮೆಮೊರೀಸ್ ಆಫ್ ಆಲ್ ಸೆಂಚುರೀಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಪುಸ್ತಕಗಳು ಶತಮಾನಗಳ ಅದ್ಭುತವಾದ ನೆನಪಿನ ಸ್ಥಾನವನ್ನು ಹೊಂದಿದೆ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಶತಮಾನಗಳ ಹಿಂದಿನ ಎಲ್ಲಾ ಘಟನೆಗಳ ಒಂದು ಈ ಪುಸ್ತಕಗಳು ಹೊಂದಿರತಕ್ಕಂಥದ್ದು ಅಂತ. ಹಾಗಾಗಿನೇ ಅವುಗಳ ಸ್ಥಾನವನ್ನ ಬೇರೆ ಯಾವುದು ಅದರ ಸ್ಥಾನ ಪಡಿಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆಮೇಲೆ ದೇರ್ ಫಂಕ್ಷನ್ಸ್ ದೇರ್ ಫಾರ್ ಇನ್ irreplaceable. So if books disappear, surely the history disappear. If books disappear, surely history would disappear and surely the man would disappear. So ಅದೇನು ಅಂತ ಹೇಳಿದ್ರೆ, ಪುಸ್ತಕಗಳ ಸ್ಥಾನವನ್ನ ಬೇರೆ ಯಾವುದು ಅದರ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತುಗಳನ್ನು ಹೇಳ್ತಾನೆ. ಸೊ ಪುಸ್ತಕಗಳು ಏನಾದ್ರೂ ಈ ಲೋಕದಿಂದ ಮಾಯವಾದರೆ ಸೊ ಇತಿಹಾಸವೇ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತದೆ. ಸೊ ಹಾಗೇನೆ ಇತಿಹಾಸ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡ್ರೆ ಮನುಷ್ಯನು ಕೂಡ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾನೆ ಅಂತ ಬೋರ್ಗೆಸ್ ಅವರು ಇಲ್ಲಿ ಹೇಳ್ತಾ ಇರ್ತಾರೆ ಅಂತ. ಸೊ ಈ ತರದೆಲ್ಲ ವಿಚಾರಗಳನ್ನ ಆಲಿಫ್ಯಾನೋ ಮತ್ತೆ ಬೋರ್ಗೆಸ್ ಅವರ ನಡುವೆ ನಡೀತಕ್ಕಂತ ಒಂದು ಸಂದರ್ಶನದ ಕೆಲವು ಆಯ್ದ ಭಾಗಗಳನ್ನ ನಾವು ಇಲ್ಲಿ ಕಾಣ್ತಕ್ಕಂಥದ್ದು ಅಂತ. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ.